ಮಾತಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಒಟ್ಟಿನಲ್ಲಿ ರವಿಚಂದ್ರನ್ ಅವ್ರ ಜೊತೆ ಫೋಟೋ ತಕೊಂಡು ಹೋಗ್ಬೇಕು. ಎಷ್ಟು ಜನ ಹೊಟ್ಟೆ ಉರ್ಕೋತಾ ಇದಾರೆ ಅಲ್ಲಿ ಅಂದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಕನ್ನಡಿಗರ ಸಂಭ್ರಮಕ್ಕೆ ಬಂದಿದ್ದೀನಿ. ಈ ಕಾರ್ಯಕ್ರಮ ಬಂದು ನಮ್ಮ ಹೆಬ್ಗೋಡಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದು ನಮ್ಮ ಅಂಬರೀಶ್ ಸರ್ ಅವರು. ಪ್ರತಿ ವರ್ಷ ಕೂಡ ನಡೆಸ್ಕೊಡ್ತಾರೆ. ತುಂಬ ಅದ್ಭುತವಾಗಿ ಆಗುತ್ತೆ ಈ ಕಾರ್ಯಕ್ರಮ. ಫ್ರೆಂಡ್ಸ್, ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸ್ಟಾರ್ ಬರ್ತಾರೆ, ಯಾರೆಲ್ಲ ಸಂಗೀತ ಗಾಯಕರು ಬರ್ತಾರೆ ಅಂತ ನೋಡಬೇಕಂದ್ರೆ ನೀವು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ದೀಪ ಹಚ್ಚಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಹಾಗೆ ಈ ವರ್ಷ ತುಂಬ ಸ್ಪೆಷಲ್ ಆಗಿ ಯಾರೆಲ್ಲ ಗೆಸ್ಟ್ಗಳು ಬರ್ತಾರೆ ಅಂತ ನೀವು ನೋಡಬೇಕಂದ್ರೆ ನೀವು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಾವು ಕನ್ನಡಿಗರ ಸಂಭ್ರಮ ನೋಡ್ಕೊಂಬರೋಣ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಮನಸ್ಸು ಚಿತ್ತಭಂಗ ಮಾಡೋ ಕನಸು ನಡೆಸಿದೆ ಎಲ್ಲರೂ ಕೂಡ ಹೆಚ್ಚಾಗಿ ನೋಡಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಈ ಭಾಗದ ಎಲ್ಲರೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ನನ್ನ ಸ್ನೇಹಿತರು ರಾಮಚಂದ್ರ ಅವ್ರದ್ದು ಇವತ್ತು ಹುಟ್ಟಹಬ್ಬ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಸ್ವಾತಿ ಮುತ್ತಿನ ಮಳೆಯಲಿಗೆ ಮೆಲ್ಲನೆ ಕರೆಗಿರಿ ಗುರುವೆ ನಮಗೆ ಬೇಡ ಸಿರಿಲೆ ಅದರ ಕಾಣ ಆ ಮಿಂಚಿನ ಬೆಳಕಲ್ಲೇ ಹೃದಯದ ಸೊಂದೇನ. ನನ್ನ ಗೆಳತಿಯರೇ ಗೆಳೆಯರೇ ನನ್ನ ಗೆಳತಿಯರೇ ನನ್ನ ಗೆಳತಿಯರೇ ಗೆಳೆಯರೇ ನನ್ನ ಗೆಳತಿಯರೇ ಸೆಂಟ್ರಲ್ ಸ್ಟೇಜ್ ಅಲ್ಲಿ ಸೌಖ್ಯ ಸೌಖ್ಯ ಅಣ್ಣ ಸ್ವಲ್ಪ ಹೇಗಿದ್ದೀರಾ ಎಲ್ಲರೂ ಆರಾಮ? ಬೆಂಗಳೂರಲ್ಲಿ ವೀಕೆಂಡ್ ಅಂತಂದ್ರೆ ಎಲ್ಲರೂ ಪಬ್ಬು ಹೋಗ್ತಾರೆ. ಆದ್ರೆ ಇಷ್ಟು ಜನ ಕನ್ನಡಿಗರು ಸಂಗೀತಕ್ಕೋಸ್ಕರ ಇದ್ದಾರಲ್ಲ, ಅದಕ್ಕೆ ನಿಮಗೆ ಬರಲಿ ಚಪ್ಪಾಳೆ. ಆಕ್ಚುಲಿ ಇಲ್ಲಿ ನಿಜವಾದ ಸಂಗೀತ ಪ್ರೇಮಿ ನಮ್ಮ ಅಂಬರೀಶ್ ಸರ್ ಅವರು. ಅವರಿಗೆ ನಾನು ಮತ್ತೊಮ್ಮೆ ಮೊದಲೊಮ್ಮೆ ತುಂಬಾ ಹೃದಯದ ಧನ್ಯವಾದಗಳ ಹೇಳ್ತೀನಿ. ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳಾಗುತ್ತೆ. ಇಲ್ಲಿ ಎರಡೇ ವಿಷಯಕ್ಕೆ ಕಾರ್ಯಕ್ರಮ ಮಾಡೋದು ಅಂಬರೀಶ್ ಸರ್ ಪ್ರತಿ ಬಾರಿ. ಒಂದು ನಮ್ಮ ಕನ್ನಡ ಭಾಷೆಗೋಸ್ಕರ, ಇನ್ನೊಂದು ನಮ್ಮ ಕನ್ನಡ ಸಂಗೀತಕ್ಕೋಸ್ಕರ. ಸೊ ಅಂಬರೀಶ್ ಸರ್ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸರ್. ಹ್ಯಾಟ್ಸ್ ಆಫ್ ಸರ್. ಕಾರ್ಯಕ್ರಮಗಳು ಒಂದೆರಡು ಸಲ ಶುರು ಮಾಡ್ಬಿಟ್ಟು ಬಿಡ್ಬೋದಾದ್ರೆ ಪ್ರತಿ ವರ್ಷ ಬಿಡದೆ ಒಂದೊಂದು ಕಾರ್ಯಕ್ರಮ ಕೂಡ ಒಂದೊಂದು ಮೈಲಿಗಲ್ಲು ತರ ರೂಪಿಸ್ತಾ ಇದ್ದಾರಲ್ಲ, ಮೋರ್ ಪವರ್ ಟು ಸರ್. ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ. ಆಂಕರ್ಗೆ ನನ್ನೇ ಕರೀತಾ ಇರಿ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಸರ್ ಸುಮ್ಮನೆ ಸರ್, ನೀವು ಹೇಳಿ 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 ಜನರ ಕಣ್ಣು ನನ್ನ ಮೇಲೆ ಬೀಳದ ದೃಷ್ಟಿ ಇರಲ್ವಾ? ನಟರಾಜ್ ಸರ್ ಸುಮ್ಮನೆ ನನ್ನ ಹೊಗಳ್ತಾನೆ ಇರ್ತಾರೆ. ಬಟ್ ನಿಮ್ಮ ವೀಕೆಂಡ್ ಪ್ಲಾನ್ ಆಗ್ಬಿಟ್ಟು ಇವತ್ತು ಹಾಡುಗಳನ್ನ ಕೇಳಕ್ ಬಂದಿದ್ದೀರಾ. ಸೊ ನೀವೆಲ್ಲರಿಗೂ ಹಾಡುಗಳಂದ್ರೆ ಇಷ್ಟನಾ? ಎಷ್ಟು ಜನ ಲವರ್ಸ್ ಬಂದಿದ್ದೀರ ಕೈ ಎತ್ತಿ ನೋಡೋಣ. ಪ್ರೇಮಿಗಳು, ಪ್ರೀತಿ ಮಾಡೋರು ನೋಡಿ ಅಂಕಲು ಅವರು ಈಗಲೂ ಲವರ್ ತರ ಫೀಲ್ ಮಾಡ್ಕೊಳ್ತಾರೆ. ಅದು ಇಂಪಾರ್ಟೆಂಟ್. ಓಕೆ, ನಂತರ ಹೊಸದಾಗಿ ಮದುವೆ ಆಗಿರೋ ಎಷ್ಟು ಜನ ಬಂದಿದ್ದೀರಾ? ವೆರಿ ಫ್ಯೂ. ಮೇಡಮ್ ನೀವಾ? ಎಷ್ಟು ತಿಂಗಳು ಆಯ್ತು ಮದುವೆ ಆಗಿ? 3, 8. ಓ, ನೀವು ಸೀನಿಯರ್ ನನಗಿಂತ. ಹೇಗಿಲ್ಲ ಮೇಡಮ್ ಮದುವೆ ಲೈಫ್ ಚೆನ್ನಾಗಿದ್ಯಾ? ಯಜಮಾನ್ರು ಬಂದಿಲ್ವಾ? ನಮ್ಮ ಯಜಮಾನ್ರು ಬಂದಿಲ್ಲ, ಪರವಾಗಿಲ್ಲ ಬಿಡಿ. ಅವ್ರು ಬರಲಿಲ್ಲ ಅಂದ್ರೆ ಏನು, ನಾವಿರ್ತೀವಿ ಪ್ರೋಗ್ರಾಮ್ ಅಲ್ಲಿ ಮಜಾ ಮಾಡಕ್ಕೆ ಅಲ್ವಾ? ಅದು ಇಂಪಾರ್ಟೆಂಟ್. ಓಕೆ, ಲವ್ ಫೇಲಿಯರ್ ಆಗಿರೋ ಎಷ್ಟು ಇದ್ದೀರಾ? ಲವ್ ಮಾಡಿರೋರ್ಗಿಂತ ಲವ್ ಬ್ರೇಕಪ್ ಆಗಿರೋರೇ ಜಾಸ್ತಿ ಜನ ಇದ್ದೀರಲ್ವ? ಬರೀ ಲವ್ ಬ್ರೇಕಪ್ ಆಗಿರೋದು
ಅಲ್ಲ, ಪ್ರೀತಿ ಮಾಡಬಾರದು, ಮಾಡಿದರೆ ಬ್ರೇಕಪ್ ಮಾಡಬಾರದು ಅಲ್ವಾ? ಬಟ್ ಆದ್ರೂ ಈ ಬ್ರೇಕಪ್ ಆದ್ಮೇಲೂ ಕೂಡ ಎಲ್ಲರೂ ಸೇರಿರೋದು ಒಬ್ಬರನ್ನ ನೋಡೋದಕ್ಕೆ ಅವರೇ ನಮ್ಮ ಕ್ರೇಜಿ ಧೀರ, ಕನ್ನಡ ಬೆಳ್ಳಿ ತೆರೆಯ ದೃಶ್ಯ ಕಾವ್ಯಗಳ ಪಿತಾಮಹ, ಕಲ್ಪನೆ ಪರಿಕಲ್ಪನೆ ಕಥೆ ರಸಿಕತೆ ಈ ತರ ಎಲ್ಲ ಪಾಠಗಳನ್ನ ನಮಗೆ ಹೇಳಿಕೊಟ್ಟಂತ ನಮ್ಮೆಲ್ಲರ ಪ್ರೀತಿಯ ಹಳ್ಳಿ ಮೇಷ್ಟ್ರು, ಭಾರತ ಚಿತ್ರರಂಗ ಕಂಡಂತ ಹೆಮ್ಮೆಯ ದೃಶ್ಯ ಬ್ರಹ್ಮ, ಸಿನಿ ಸೈಂಟಿಸ್ಟ್, ಕ್ರೇಜಿ ಸ್ಟಾರ್ ವೀರ್ ರವಿಚಂದ್ರನ್ ಸರ್. Crazy Star ವೀರ್ ರವಿಚಂದ್ರನ್ ಸರ್. ಬರಲಿ ದೊಡ್ಡ ಚಪ್ಪಾಳೆ ರವಿ ಸರ್ಗೆ ಪ್ಲೀಸ್. ಥ್ಯಾಂಕ್ ಯು ನಮ್ಮ ಎಲ್ಲ ಗಾಯಕರಿಗೆ, ಸಿಂಗರ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್. ರವಿ ಸರ್, ರವಿ ಸರ್, ರವಿ ಸರ್, ರವಿ ಸರ್, ರವಿ ಸರ್, ಮೊದಲನೇದಾಗಿ ನಿಮ್ಮದೇ ಪ್ರಪಂಚ, ಸಂಗೀತ ಲೋಕದ ಪ್ರಪಂಚಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಆಗಿನ ಅಭಿಮಾನಿಗಳು ನೋಡಿ ಎಲ್ಲ ಕ್ಯಾಮ್ರಾ ವಿಡಿಯೋ ಆನ್ ಮಾಡಿಕೊಂಡು ನಿಮ್ಮ ಮಾತುಗೋಸ್ಕರ ಕಾಯ್ತಾ ಇದ್ದಾರೆ. ಮೊದಲನೇದಾಗಿ ನಿಮ್ಮ ಕ್ರೇಜಿ ಫ್ಯಾನ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಓವರ್ ಟು ಯು. ನಮಸ್ಕಾರ. ಯೂಶಲ್ ಆಗಿ ಎಲ್ಲಾದ್ರೂ ಹೋದ ತಕ್ಷಣ ಜನ ಚಪ್ಪಾಳೆ ಹೊಡಿರಿ 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 ಅಂತ ಬಡ್ಕೋತಿರ್ತೀರ ಎಲ್ಲಾರು ಅಲ್ವಾ? ಒಂದು ಸರಿ ಸೈಲೆಂಟ್ ಆಗಿರೋ ಕೇಳಿ. ಸೈಲೆಂಟ್ ಆಗಿರಿ ಅಂತ ಹೇಳ್ಬೇಕಾ? ಒಂದೇ ಒಂದು ನಿಮಿಷ ಸೈಲೆಂಟ್ ಆಗಿರ್ರಿ. ದಯವಿಟ್ಟು ನನ್ನ ಮರ್ಯಾದೆ ಉಳಿಸೋ ಒಂದ್ ನಿಮಿಷ ಸೈಲೆಂಟ್. ಸೊ ಇನ್ಮೇಲೆ ನೀನ್ ಸೈಲೆಂಟ್ ಆಗಿರೋದ್ರೆ ಕಿರಿಸ್ತಾರೆ ಅಂತ ನಿನ್ಗೆ ಹೇಳ್ಕೊಡ್ತಿರೋದು. ಇದು ಕ್ರೇಜಿ ಆಗಿದ್ರೆ ಸೈಲೆಂಟ್ ಆಗಿರಿ. ಅಂದ್ರೆ ನಾನ್ ಯಾವಾಗಲೂ ಸೈಲೆಂಟ್ ಆಗಿದ್ರೆ ಹಾರ್ಟ್ ಬೀಟ್ ಕೇಳಿಸುತ್ತೆ, ನಿನಗೆ ಹೃದಯದ ಮಿಡಿತ ಕೇಳಿಸುತ್ತೆ ಎಲ್ಲಾರ್ದು. ಅದು ನಮ್ಮ ಸಂಗೀತ ಮಾಡಿರೋ ಸರ್ಕಸ್ ಅಲ್ವಾ? ಅಷ್ಟು ಖುಷಿ ಆಗುತ್ತೆ ಕೇಳೋದಕ್ಕೆ. ನಿಮ್ಮ ಎಷ್ಟೋ ದಿವಸ ಆಗೈತೆ ಇಷ್ಟು ಜನ ಗುಂಪಲ್ಲಿ ನೋಡಿ ನಾನು ಎಕ್ಸೈಟ್ಮೆಂಟ್, ನಿಮ್ಮ ಎಕ್ಸೈಟ್ಮೆಂಟೇ ನಮಗೆ ಸಂಭ್ರಮ. ಆಕ್ಚುಲ್ ಆಗಿ ಕನ್ನಡಿಗರ ಸಂಭ್ರಮ ಅನ್ನೋದಕ್ಕೂ ನೀವೆಲ್ಲ ಸೇರಿರೋದಕ್ಕೂ ಆ ಟೈಟ್ಲ್ ಕರೆಕ್ಟಾಗಿ ಎಲ್ಲ ಜನ ಸೇರಿದ್ದಾರೆ ಇವತ್ತು ಅನ್ನಿಸ್ತು. ಸಿನಿಮಾ ಸಂಭ್ರಮ ಇದು, ಸಂಭ್ರಮ ಅಲ್ಲ, ಇದು ಸಿನಿಮಾ ಸಂಭ್ರಮ ಅಲ್ಲ ಸರ್. ಬಟ್ ನಮಗೆ ಸಿನಿಮಾ ಲವರ್ಸ್ಗೆ ಸಿನಿಮಾ ಅಂದ್ರೇನೆ ರವಿಚಂದ್ರನ್ ಸರ್ ತೋರಿಸಿದಂತ ಸಿನಿಮಾಗಳು. ಅದು ಅವತ್ತಿಗೂ ಸೈ, ಇವತ್ತಿಗೂ ಕೂಡ ನಿಮ್ಮ ಸಿನಿಮಾಗಳನ್ನ ಸರ್. ನಮ್ಮಪ್ಪ ಅಂದ್ರೆ ಪ್ರೀತಿ ನನಗೆ, ನಮ್ಮಪ್ಪ ಅಂದ್ರೆ ಪ್ರೇಮ ನನಗೆ. ನಮ್ಮಪ್ಪನ ಏನ್ ಹೇಳಿದ್ರು ಮಾಡ್ತಿದ್ದೆ. ನಮ್ಮಪ್ಪ ಮದುವೆ ಮಾಡ್ಕೊ, ಈ ಹುಡುಗಿನಂದ್ರೆ ಮದುವೆ ಮಾಡ್ಕೊಂತಾರೆ ಅಷ್ಟೇ ಅಷ್ಟೇ. ಅಷ್ಟೇ. ಹುಡುಗಿನ ನೋಡು ಬಂದ್ರೆ ನಾನು ನೋಡಕ್ ಬರಲ್ಲ ಅಂತ ಹೇಳಿದ್ದೆ. ನೀವು ನೋಡಾಯ್ತಾ? ನೀವು ತಗೊಳ್ಳೋ ತೀರ್ಮಾನ ನಾನು ರೆಡಿ ಅಂದವ್ Ready. ಅಷ್ಟೇ. ಅವ್ರು ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡ್ಕೊಟ್ಟಿದ್ದಾರೆ. ಇವತ್ತು ಆ ಕುಟುಂಬ ಚೆನ್ನಾಗಿದೆ ಅಂದ್ರೆ ಅವಳಿಂದ ಚೆನ್ನಾಗಿದೆ. ಎನಿ ಡೇ. ಸೊ 40 ಇಯರ್ಸ್ ಆದ್ಮೇಲೆ ಮದುವೆ ಬಗ್ಗೆ ನಿಮ್ಮ ಒಪಿನಿಯನ್ ಏನಂದ್ರೆ? ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಬಗ್ಗೆನಾ? ಅದೇ ಮದುವೆ ಸರ್, 40 ಇಯರ್ಸ್ ವೆಡ್ಡಿಂಗ್ ಆನಿವರ್ಸರಿ ಆಯ್ತಲ್ಲ, ಈಗ ನಿಮ್ಮ ಒಪಿನಿಯನ್ ಏನು ಅಂತ? ಇವತ್ತು ಮದುವೆ ಆಮೇಲೆ ಆಗುತ್ತೆ, ಇದೆಲ್ಲ ಮುಂಚೆ ಆಗೋಗುತ್ತೆ. ನಾನು ಒಂದು ವಿಷಯ ವಾರ್ನಿಂಗ್ ಕೊಡಬೇಕು. ಇವತ್ತು ರವಿ ಸರ್
ಯಾವ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ. ಇದನ್ನ ನಾವ್ ಎಂಜಾಯ್ ಮಾಡ್ಬೇಕಷ್ಟೇ ಅಲ್ವಾ? ಅದೆಲ್ಲ ಫೋನಲ್ಲೇ ಮುಗ್ದೋಗುತ್ತೆ ಪಾಪ, ಅಯ್ಯೋ ಎಲ್ಲ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಲ್ಲೇ ಮುಗ್ದೋಗುತ್ತೆ. ಏನಕ್ಕೆ ಮಾಡ್ಕೋತಾರೆ ಗೊತ್ತಿಲ್ಲ ಇವತ್ತು ನನಗೆ. ವಾಟ್ಸಪ್ ಅಲ್ಲೇ ಮದುವೆ ಮಾಡ್ಕೋಬಹುದು. ಮೊನ್ನೆ ಒಬ್ರು ಹಂಗೆ ಫೋನ್ ಮಾಡಿದ್ರು ನನಗೆ, ಸರ್ ಅನ್ಯತೆ ಭಾವಿಸ್ಬೇಡಿ, ಇನ್ವಿಟೇಷನ್ ನಿಮ್ಗೆ ವಾಟ್ಸಪ್ ಅಲ್ಲೇ ಕಳಿಸ್ಕೊಡ್ತೀನಿ ಅಂದ. ನೀನು ಅನ್ಯತೆ ಭಾವಿಸ್ಬೇಡಪ್ಪ, ನಾನು ಕಂಗ್ರಾಚುಲೇಷನ್ಸ್ ವಾಟ್ಸಪ್ ಅಲ್ಲೇ ಕಳಿಸ್ಕೊಡ್ತೀನಿ ಅಂತ. ಹಂಗೆ ಇವತ್ತೆಲ್ಲ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಜೀವನ ನೋಡ್ತಾ ಇದ್ದೀರಾ. ಒಂದೇ ಒಂದು 1 hour ಇವತ್ತು ಹೇಳಿರ್ತೀನಿ, ನೆನಪಿಟ್ಕೊಳ್ಳಿ. ಆ ಫೋನ್ ತೆಗೆದು ಹಂಗೆ ಬಿಸಾಕ್ ನೋಡಿ, ನಿಮ್ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೂಪರ್. 1 hour ಇಡೀ ದಿವಸ ಮನೇಲಿ ಒಂದು ಸರಿ ಬಿಸಾಕಿ, ಆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋಬೇಕಾದ್ರೆ ಮೊಬೈಲ್ ಆಫ್ ಮಾಡಿ, ಆ ಊಟ ಮಾಡ್ತಿರೋ ಇಲ್ವಾ ಮೊಬೈಲ್ ಇಟ್ಕೊಂಡು ಸಾಯ್ತೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ದಡ್ಡರ ಅವ್ರವರೇ ದಡ್ಡರ ತರ ಮಾಡ್ಕೊಂಡು ಕಾಮಿಡಿ ಮಾಡಿ 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 ಅವ್ರ ದಡ್ಡತನ ನೋಡ್ಕೊಂಡು ನೀವು ಕಿಸಿತಾ ಇರ್ತೀರಾ. ಇಲ್ಲಿ ಅದನ್ನ ಒಂದ್ ಅಕ್ಷರ ಕಾಪಿ ಬೇರೆ ಮಾಡ್ಕೋತೀರಾ. ಬರಲ್ವಾ ಈಗ? ಆಮೇಲೆ ಅಂಬರೀಶ್ ಸರ್ ಆಮೇಲೆ ಬರ್ತಾರೆ. ಬನ್ನಿ ರವಿ ಸರ್, ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಮೇಡಮ್ ಸಾರಿ, ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಅಂಬರೀಶ್ ಅವರ ಆಸೆ ಸರ್ ಬಗ್ಗೆ ಒಂದು ವಿಶೇಷವಾಗಿ ಮೀಟಿಂಗ್ ಮಾಡಿದ್ರೆ ಅದು ಪ್ರೆಸೆಂಟ್ ಸರ್ ಮಾಡಲೇಬೇಕು. ಕೂತ್ಕೊಂಡೆ ನೋಡ್ಲಿ ಹಂಗಂದ್ರೆ. ಓಕೆ ಓಕೆ ರವಿ ಸರ್, ನಿಮಗಾಗಿ ಅಂಬರೀಶ್ ಸರ್ ಅವರ ಕಡೆಯಿಂದ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ವಿಟಿ ಪ್ಲೀಸ್. ಕನಸಿನ ಲೋಕವನ್ನ ಸೃಷ್ಟಿಸಿದ ಕರುನಾಡ ಕನಸುಗಾರ, ಚಂದನವನಕ್ಕೆ ಬಣ್ಣ ತುಂಬಿದ ಅದ್ವಿತೀಯ ಕಲಾವಿದ, ಪ್ರೀತಿಸೋ ತಪ್ಪೇನಿಲ್ಲ ಅಂತ ಪ್ರೇಮಲೋಕ ಸೃಷ್ಟಿಸಿದ ರಣಧೀರ. ಆದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತಿಕೆ ಮತ್ತು ಬೆಳ್ಳಿ ಪರದೆಗೆ ಹೊಸ ರಂಗು ತುಂಬಿದ ಶೋಮ್ಯಾನ್ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಸರ್. ರವಿಚಂದ್ರನ್ ಇದೊಂದು ಬರೀ ಹೆಸರಲ್ಲ, ಚಂದನವನದ ಹೊಸತನದ ಉಸಿರು. ಕುಲಗೌರವ ಚಿತ್ರದ ಮೂಲಕ ಬಾಲ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಏಕಾಂಗಿಯಾಗಿ ಕನ್ನಡ ಚಿತ್ರರಂಗದ ಗೌರವವನ್ನ ಬಾನೆತ್ತರಕ್ಕೆ ಹಾರಿಸಿ ದೃಶ್ಯ ವೈಭವದ ಮೂಲಕ ಕ್ರೇಜಿ ಲೋಕವನ್ನ ಸೃಷ್ಟಿಸಿ ಯುದ್ಧ ಕಾಂಡ ಗೆದ್ದು ಪ್ರಳಯಾಂತಕನಾದ ಪ್ರೀತಿಯ ಪಿತಾಮಹ ಇವರು. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ವಿನೂತನ ಪ್ರಯೋಗಗಳು, ಆಯಾ ಕಾಲಘಟ್ಟಕ್ಕೆ ಹೊಸ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನ ಕನ್ನಡಕ್ಕೆ ತಂದ ಹೆಗ್ಗಳಿಕೆ ರವಿಚಂದ್ರನ್ ಅವರಿಗೆ ಸಲ್ಲುತ್ತವೆ. ಚಿತ್ರರಂಗದ ಹಿರಿಯರು, ತಂತ್ರಜ್ಞರು ರವಿಚಂದ್ರನ್ ಅವರನ್ನ ಪ್ರೀತಿಯಿಂದ ಬಿಳಿಯಾನೆ ಅಂತ ಕರೀತಾರೆ. ಅದಕ್ಕೆ ಕಾರಣ ಸಿನಿಮಾಗಳ ಕ್ವಾಲಿಟಿ ನಿರ್ಮಾಣಕ್ಕಾಗಿ ದುಡ್ಡಿನ ಮಳೆ ಸುರಿಸಿ ಕನ್ನಡದಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳ ಮೂಲಕ ದೃಶ್ಯ ಶ್ರೀಮಂತಿಕೆಯನ್ನ ತಂದುಕೊಟ್ಟವರು ರವಿಚಂದ್ರನ್. ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾವೆಂದೇ ಖ್ಯಾತಿ ಪಡೆದ ಶಾಂತಿ ಕ್ರಾಂತಿ ಸಿನಿಮಾವನ್ನ 4 ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಹೆಗ್ಗಳಿಕೆ ಈ ಚಿತ್ರದ್ದು. ಇದೇ ಸಿನಿಮಾ ಈಗಿನ ಕಾಲಘಟ್ಟಕ್ಕೆ ಬಿಡುಗಡೆಗೊಂಡಿದ್ರೆ ಅತಿ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ 500 ಕೋಟಿಗಿಂತಲೂ ಹೆಚ್ಚು ಗಳಿಕೆ ಮಾಡುತ್ತಿತ್ತು ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ರವಿಚಂದ್ರನ್ ಅವರು ನಟಿಸಿ, ನಿರ್ದೇಶಿಸಿ, ನಿರ್ಮಿಸಿರುವ ಸಿಪಾಯಿ ಚಿತ್ರದೊಡನೆ ಈಶ್ವರಿ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬವನ್ನ ಆಚರಿಸಿಕೊಳ್ತು. ಮತ್ತೊಂದು ವಿಶೇಷವೆಂದರೆ ಈ ಸಿನಿಮಾದ ಮೂಲಕ ಮೊದಲ ಬಾರಿಗೆ ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಅವರನ್ನ ರವಿಚಂದ್ರನ್ ಅವರು ಕನ್ನಡಕ್ಕೆ ಕರೆತಂದಿದ್ರು. ಇದೆಲ್ಲದರ ಜೊತೆಗೆ ಇವತ್ತಿನ ಕನ್ನಡ ಚಿತ್ರರಂಗದ ನಾದ ಬ್ರಹ್ಮ ಹಂಸಲೇಖರನ್ನ ರವಿಚಂದ್ರನ್ ಅವರೇ ತಮ್ಮ ಪ್ರೇಮಲೋಕ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಸಂಗೀತ ನಿರ್ದೇಶಕರಾಗಿ ಪರಿಚಯಿಸಿದ್ರು. ಎಂದೋ ಕಟ್ಟಿದ ಇವರ ಹಾಡುಗಳು ಮುಂಚೆ ಕನ್ನಡಿಗರೇ ನಮಗಾಗಿ ಮರೆಯಲಾಗದಂತಹ ಚಿತ್ರಗಳನ್ನ ಕೊಟ್ಟಂತ ಚಿತ್ರ ರಸಿಕ ದೃಶ್ಯ ಬ್ರಹ್ಮ ವಿ ರವಿಚಂದ್ರನ್ ಸರ್ಗೆ ಎದ್ದು ನಿಂತು ನಾವು ಗೌರವದ ಚಪ್ಪಾಳೆಗಳನ್ನ ಸಲ್ಲಿಸಬೇಕು. ಓದಾಗ್ಲೂ ಕೂಡ ನಿಮ್ಮ ಹಾಡುಗಳನ್ನ ಬಹಳ ಇಷ್ಟಪಟ್ಟು ನುಡಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ವಂದನೆ ನಿಮಗಾಗಿ ಸರ್. ಥ್ಯಾಂಕ್ ಯು ಆಲ್ ಮ್ಯೂಸಿಷಿಯನ್ಸ್. ಥ್ಯಾಂಕ್ ಯು ಅರುಣ್ ಸರ್ ಅಂಡ್ ಬ್ಯಾಂಡ್. ಥ್ಯಾಂಕ್ ಯು ಸರ್. ಈ
ಕಾಲೇಜ್ ನೋಡ್ತಾ ಇದ್ರೆ ಇವತ್ತೇನ್ ಇವೆಂಟ್ ಮಾಡ್ತಿದೀವಿ ಇದೊಂಥರ ಪ್ರೇಮ ಲೋಕದ ಕಾಲೇಜ್ ತರನೇ ಇದೆ. ಯಾಕಂದ್ರೆ ಅದು ಭಯ ಇಲ್ಲದೆ ಇರೋ ಏಜು, ಬಯೋಗ್ರಫಿ ಕಲಿಬಹುದು, ಟರರರ ಕೆಮ್ಮು ಬರದೇ ಇರೋ ಏಜ್ ಇದು, ಕೆಮಿಸ್ಟ್ರಿ ಕಲಿಯಬಹುದು. ನೆನಪಿದ್ಯಾ ಸರ್ ಆ ಹಾಡಲ್ಲ? ಗೆಳೆಯರೇ, ಅಂದ್ರೆ ಕನ್ನಡ ಸಿನಿಮಾದ ದಿಕ್ಕನ್ನ ಬದಲಾಯಿಸಿದಂತಹ ಒನ್ ಅಂಡ್ ಓನ್ಲಿ ಸಿನಿಮಾ ಅಂತ ಅಂದ್ರೆ ಅದು ಪ್ರೇಮ ಲೋಕ ಚಿತ್ರ. ನಾನು 15 ಜನ ಎಕ್ಸ್ಟ್ರಾ ಹಾಕಿದ್ರೆ ಪರವಾಗಿಲ್ಲ. ಸೊ 35 ಕೂಡ ದೊಡ್ಡ ನಂಬರ್ ಸರ್. ಯಾಕೆ ಸರ್? ಸ್ಕರ್ಟ್ ಹಾಕೋದಕ್ಕೆ ಸೂಟ್ ಆಗ್ಬೇಕಾಗಿತ್ತು. ನನ್ನ ತಲೆಯಲ್ಲಿ ಇದ್ದಿದ್ದು ಆ ಸಿನಿಮಾ ತುಂಬಾ ಮಾಡರ್ನ್ ಆಗಿ ತೆಗಿಬೇಕು ಅನ್ನೋದು ತಲೆಯಲ್ಲಿ ಇತ್ತು. ಆಲ್ರೆಡಿ ಸ್ಕರ್ಟ್ ಹಾಕೊಂಡು ಬರ್ಬೇಕು ಮಸ್ಟ್. ಅದು ಸಿಂಗಾಪುರಿಂದ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೆ. ಅಂದ್ರೆ ನೀವು ಹೀರೋಯಿನ್ ಇಂದ ಮುಂಚೆ ಸ್ಕರ್ಟ್ ಪರ್ಚೇಸ್ ಮಾಡಿದ್ರ? ಅಷ್ಟೇ ಡ್ರೆಸ್ ಪರ್ಚೇಸ್ ಮಾಡಿದ್ದೆ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಪರ್ಚೇಸ್ ಮಾಡಿ ಪ್ರತಿ ಹೀರೋಯಿನ್ ಬಂದಾಗಲೂ ಸ್ಕರ್ಟ್ ಹಾಕೊಂಡು ನಡ್ಕೊಂಡ್ ಬರ್ಬೇಕು, ರ್ಯಾಂಪ್ ವಾಕ್ ಮಾಡ್ಕೋಬೇಕು. ಅದು ವಾಕ್ ಮಾಡಿದ್ರೆ ಮಾತ್ರ, ವಾಕಿಂಗ್ ಚೆನ್ನಾಗಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದ್ದಿದ್ದು ನಾನು. ಅದ್ರಲ್ಲಿ ಈ ಹುಡುಗಿ ಗೆದ್ದಿದ್ದು. ಅದು ಈ ಹುಡುಗಿ ಅವಾಗ ಒಂದು ಚಿಕ್ಕ ಪಾತ್ರ, ಒಂದು ಸಲ್ತನತ್ ಅಂತ ಒಂದು ಪಿಕ್ಚರ್ ಒಂದು ಚಿಕ್ಕ ಪಾತ್ರ ಮಾಡಿತ್ತು. ಸೊ ಕಯಾಮತ್ ಸೆ ಕಯಾಮತ್ ಬಂದಿರ್ಲಿಲ್ಲ ಇನ್ನ ಅವಾಗ? ಇಲ್ಲ ಪ್ರೇಮ್ ಲೋಕ ಫಸ್ಟ್ ಪಿಕ್ಚರ್ ಅವ್ರಿಗೆ, ಫುಲ್ ಫ್ಲೆಜ್ಡ್ ಪಿಕ್ಚರ್ ಅಂತ. ಅದನ್ನು ಚಿಕ್ಕ ಪಾತ್ರ ಮಾಡಿದ್ರು. ಬಟ್ ರೈಟ್ ಟೈಮ್ ರೈಟ್ ಎಲ್ಲ ಕೂಡ ಬಂತು ಅಂತ ಹೇಳ್ತೀವಲ್ಲ, ಆ ಸಿನಿಮಾ ಸಕ್ಸಸ್ ಶಿ ಈಸ್ ಆಲ್ಸೋ ಒನ್ ಬಿಗ್ ರೀಸನ್. ಚೆನ್ನಾಗಿ ಮಾಡಿದ್ರು ಅಂಡ್ ವೆರಿ ಪಟ 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 ಅಂತ ಹೆಂಗಿಟ್ಟೆ ಶಾರ್ಟ್ ಅನ್ನೋದು ಗೊತ್ತಿಲ್ಲ. ಈವನ್ ಟುಡೇ ನಾನು ಇಟ್ಟಿದ್ದ ಫಸ್ಟ್ ಶಾರ್ಟ್ ಅಂದ್ರೆ ಫಸ್ಟ್ ಒಂದು ಕ್ಲೋಸ್ ಅಪ್ 3 ಹೊತ್ತಿಗೆ ತೆಗೆದ್ವಿ. ಅದಾದ್ಮೇಲೆ ಪ್ರೇಮ್ ಲೋಕ ಬೈಕಲ್ ಬರೋ ಒಂದು ಶಾರ್ಟ್, ಕ್ಯಾಮ್ರಾ ಮಾತಾಡ್ಕೊಂಡ್ ಬಂದು ಇಳಿದ ಮೇಲೆ ಅಲ್ಲಿ ನಡ್ಕೊಂಡು ಹೋಗೋ ಒಂದು ಶಾರ್ಟ್. ಅಂದ್ರೆ ವೆರಿ ರೇರ್ ಕಟಿಂಗ್ ಅವತ್ತಿಗೆ ಅದು ಎಲ್ಲ ಮಾಡಿದ್ದಾರೆ. ಅದನ್ನ ಇವತ್ತು ಕೂಡ ರಾಮ್ ಗೋಪಾಲ್ ಅವ್ರು ಎಲ್ಲಿ ಸಿಕ್ಕಿದ್ರು ಕೂಡ ಹೇಳ್ತಾರೆ, ನಾನು ಆ ಶಾರ್ಟ್ ಒಂದು 3-4 ಪಿಕ್ಚರ್ ಕಾಪಿ ಮಾಡಿದ್ದೀನಿ, ನಾನು ನಿನ್ನ ಶಾರ್ಟ್ ಐ ಆಮ್ ಎ ಫ್ಯಾನ್ ಆಫ್ ದಟ್ ಶಾರ್ಟ್ ಅಂತಾರೆ. ದಟ್ ವಾಸ್ ಮೈ ಫಸ್ಟ್ ಶಾರ್ಟ್ ಐ ಡೈರೆಕ್ಟೆಡ್ ಆಕ್ಚುಲಿ. ಗೊತ್ತಿಲ್ಲ, ನಾನು ಹೇಳ್ತೀನಲ್ಲ, ಐ ಕ್ಯಾನ್ ಓನ್ಲಿ ಟೆಲ್ ಒನ್ ಥಿಂಗ್. ಸೃಷ್ಟಿಗೆ ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ, ಪ್ರೀತಿ ಹಂಚೋಣ, ಬನ್ನಿ ಪ್ರೇಮದ ಜೀವನವೆಂದರೆ ಲೋಕದ ಸೃಷ್ಟಿಗೆ ಅದು ಆ ಹಾಡಿನ ತಾಕತ್ತು. ಪ್ರದರ್ಶನ ಆಗ್ತಿದೆ. ಸೊ ನಾನು ಪ್ರೇಮ್ ಲೋಕ ಪ್ರೊಜೆಕ್ಷನ್ ಕುದುರೆಮುಖಲ್ಲಿ ಮಾಡಿದ್ರಲ್ಲ, ಸೊ ಅಲ್ಲಿರೋ ಜನಗಳಿಗೆ ಪ್ರೇಮ್ ಲೋಕ ಪಿಕ್ಚರ್ ತಂದು ಆಗ್ತಿದೆ. ಅವತ್ತು ನೈಟ್ ಏನ್ ಮಾಡ್ತಾರೆ, ನಮ್ಮ ಫಿಲಿಂ ಸ್ಯಾಮ್ಸಂಗ್ ಪಿಕ್ಚರ್ ರಿಲೀಸ್ ಮಾಡಿದ್ರೆ ಬಂದು ನೋಡಿ ಅಂತ ಇವ್ರನ್ನ ಕರ್ಕೊಂಡು ಹೋಗಿ ಕೊಡಿಸ್ತಾರೆ. ಅಲ್ಲಿ ಹೋಗಿ ಪಿಕ್ಚರ್ ನೋಡ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಬರ್ತಾಳೆ. ಅಲ್ಲಿವರೆಗೂ 4 ದಿವಸ ನನ್ಗೆ ಅವಳಿಗೆ ಜಗಳಾನೆ. ಅಂದ್ರೆ ಪ್ಯಾಂಟ್ ಹಾಕೊಂಡ್ಬರೋಳು, ಇಲ್ಲೊಂದು ಹಾಕೊಂಡ್ರೆ ಇಲ್ಲಿಗೆ ಹಾಕೊಂಡ್ಬರೋಳು, ಲೂಸ್ ಏರ್ಸ್ ಬಿಡಮ್ಮ ಅಂದ್ರೆ ಟೈಟ್ ಆಗಿ ಮಾಡ್ಕೊಂಡ್ಬರೋಳು. ನನ್ನ ಮಾತೇ ಕೇಳ್ತಿರ್ಲಿಲ್ಲ. ನಾನು ಸಿಡ್ಕೊಂಡು ಕುಬ್ಬಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಡ್ರೆಸ್ ಇಲ್ಲಿ ಕಟ್ ಆಗೋದು. ನಾನು ಹೇಳಿದ್ಕಿಂತ 1 ಇಂಚ್ ಮೇಲೆ ಕಟ್ ಆಗೋದು ಡ್ರೆಸ್ ಎಲ್ಲ. ಆಮೇಲೆ ಅವತ್ತಿಂದ ಇವತ್ತಿನವರೆಗೂ ಆ ಹುಡುಗಿ ನನ್ ಕಂಡ್ರೆ ಪ್ರಾಣ, ನನ್ನ ಗಂಡ ಪ್ರೀತಿ. ಅಂದ್ರೆ ಅವ್ರಿಗೆ ಅವತ್ತು ಹೇಳ್ಕೊಟ್ಟಿದ್ದು ತವೇ. ಅವರಿಗೆ ಇದೇ ಇಲ್ಲ, ನಾನು ಮಾತಾಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಒಟ್ಟಿನಲ್ಲಿ ರವಿಚಂದ್ರನ್ ಅವ್ರ ಜೊತೆ ಫೋಟೋ ತಕೊಂಡು ಹೋಗ್ಬೇಕು, ಇವಳು ಏನಾದರೂ ಮಾತಾಡ್ಕೊಳ್ಳಿ ಪರವಾಗಿಲ್ಲ ಅಂತ. ನಮ್ಮ ಗಂಡು ಮಕ್ಳು ಹಂಗಲ್ಲ. ಮೇಡಮ್ ಅವ್ರು ನೋಡಿ ಲಿಪ್ಸ್ಟಿಕ್ ಎಕ್ಸ್ಟ್ರಾ ಹಾಕ್ಕೊಂಬಂದಿರೋದು ಇವಾಗ. ಥ್ಯಾಂಕ್ ಯು ಲೇಡೀಸ್, ಥ್ಯಾಂಕ್ ಯು. ಮೇಡಮ್ ನಿಮ್ಮ ಯಜಮಾನ್ರು ಬೈತಾರೆ, ಹೋಗಿ ಸೆಲ್ಫಿ ತಗೋತಾರಂತೆ, ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಅಯ್ಯೋ ಎಷ್ಟು ಜನ ಹೊಟ್ಟೆ ಉರ್ಕೋತಾ ಇದ್ದಾರೆ ಅಲ್ಲಿ ಅಂದರೆ ಮೇಡಮ್.
ಫ್ರೆಂಡ್ಸ್, ಹೇಗಿದೆ ನಮ್ಮ ಕನ್ನಡಿಗರ ಕಾರ್ಯಕ್ರಮ? ನೋಡ್ಬೋದು ಎಷ್ಟೊಂದು ಜನಸಾಗರ ಮೆರೆದಿದ್ದಾರೆ ಅಂತ. ಪ್ರತಿ ವರ್ಷ ಕೂಡ ಅಷ್ಟೇ ಇದೇ ತರ ಜನಸಾಗರ ಮೆರೆದಿರ್ತಾರೆ. ಇದೆಲ್ಲ ಕ್ರೆಡಿಟ್ ಸೇರ್ಬೇಕಾಗಿರೋದು ನಮ್ಮ ಅಂಬರೀಷ್ ಸರ್ ಅವ್ರಿಗೆ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಫ್ರೆಂಡ್ಸ್, ಇಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ, ನೋಡ್ಬೋದು. ನಾವೆಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರಿ ಬಂದಿದ್ದೀವಿ. ಪ್ರತಿ ವರ್ಷ ಕೂಡ ಬರ್ತೀವಿ. ಫ್ರೆಂಡ್ಸ್, ಈ ಸರಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಬಂದಿದ್ದಾರೆ. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಇಲ್ಲಿ ನಮ್ಮ ಮನೆಯವ್ರು ಕೂತಿದ್ದಾರೆ. ಬಟ್ ನನ್ನ ಫೇವ್ರೇಟ್ ಹೀರೋ ಅವರು. ಮುಂಚೆ ಸಣ್ಣವಳಿದ್ದಾಗಿಂದನೂ ಅಷ್ಟೇ ತುಂಬ ಇಷ್ಟಪಡ್ತೀನಿ. ಹೋಗಿ ಅವ್ರ ಜೊತೆ ಮೇಲೆ ಸೆಲ್ಫಿ ತೊಗೊಂಡು ಬಂದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಇವತ್ತಿಂದು ಸಾಂಗ್ ಬಂದು ಎಲ್ಲ ರವಿಚಂದ್ರನ್ ಸಾಂಗ್ಸೇ ಇರೋದು. ಹಂಗಾಗಿ ಫುಲ್ ಎಲ್ಲರೂ ಕುಂತಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ತುಂಬಾನೇ ಖುಷಿ ಆಯಿತು. ಫ್ರೆಂಡ್ಸ್, ಪಾರ್ಟ್ 1 ವಿಡಿಯೋ ಇದಾಗಿರುತ್ತೆ. ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ಯಾರು ಎಲ್ಲಿ ಮಿಸ್ ಮಾಡಬೇಡಿ. ನಮ್ಮ ಫ್ರೆಂಡ್ ಕೂಡ ಫುಲ್ ಫ್ಯಾಮಿಲಿ ಅವರು ಬೇರೆ ಸೈಡ್ ಕೂತಿದ್ದಾರೆ. ಮೊಬೈಲ್ ಟಾರ್ಚ್ ಆನ್ ಮಾಡಿ ಎಲ್ರು. ಮೊಬೈಲ್ ಟಾರ್ಚ್ ಲೈಟ್ ಆನ್ ಮಾಡಿ. Wonderful. ಥ್ಯಾಂಕ್ ಯು ಹೇಮಜಿ, ಥ್ಯಾಂಕ್ ಯು ಅಂಕಿತಾ. ಶ್ರೀನಿವಾಸ್ ಸರ್ ಗಿಟಾರ್ ನುಡಿಸ್ತಾ ಇದ್ರೆ ಆಟೋಮೆಟಿಕ್ ಆಗಿ ಕೈ ಹಿಂಗೋಗುತ್ತೆ. ನಮ್ಮ ಕೈಯಲ್ಲಿ ಗಿಟಾರ್ ಇಲ್ಲ ಅಂದ್ರೂ ಸರ್ ಅದು ಇಫ್ ಯು ಡೋಂಟ್ ಮೈಂಡ್ ಆ ಲಾಸ್ಟ್ ಪಾರ್ಟ್ ಗಿಟಾರ್ ಮಾತ್ರ ಒಂದ್ಸಲಿ ಶ್ರೀನಿವಾಸ್ ಸರ್, ರವಿ ಸರ್ ಇದ್ದಾರೆ. ಆದ್ರೂ ಲವ್ ಯು. ನಾನು ನಿಮ್ಮ ಹೊರತುಪಡಿಸಿದೆ ಯಾರು ಐ ಲವ್ ಯು ಹೇಳಕ್ಕೆ ನಿಮ್ಮ ಮನಸ್ಸಾಗಲ್ಲ ರವಿ ಸರ್ ಪಕ್ಕದಲ್ಲಿದ್ದಾಗ. ಹಾಗೆ ನೀವು ಹೇಳ ಸಂಭ್ರಮಿಸ್ತಾ ಇದ್ದೀವಿ. ರವಿ ಸರ್ ಸಂಭ್ರಮದಲ್ಲಿ, ರವಿಚಂದ್ರನ್ ಸರ್ ಅವರ ಹಾಡುಗಳ ಸಂಭ್ರಮದಲ್ಲಿ ಒಬ್ರು ವ್ಯಕ್ತಿ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಆ ಸಂಭ್ರಮ ಇನ್ಕಂಪ್ಲೀಟ್. ಯಾಕಂದ್ರೆ ರವಿ ಸರ್ ಹಾಡುಗಳಲ್ಲಿ ಅರ್ಧ ಮುಕ್ಕಾಲು ಭಾಗ ನಮ್ಮ ರವಿಚಂದ್ರನ್ ಸರ್ ಶರೀರ ಆಗಿದ್ರೆ ಫ್ರೆಂಡ್ಸ್, ಎಲ್ಲರೂ ನಮ್ಮ ಹೆಬ್ಬಗೋಡಿ ಕನ್ನಡದ ಸಂಭ್ರಮ ವಿಡಿಯೋ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಬಂದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋ ಕೂಡ ನಾಳೆ ಬರುತ್ತೆ. ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ನನ್ನ ವಿಡಿಯೋನ ಫಾಲೋ ಮಾಡಿ. ಫ್ರೆಂಡ್ಸ್, ನಮ್ಮ ಕನ್ನಡಿಗರ ಸಂಭ್ರಮಕ್ಕೆ ಎಷ್ಟೊಂದು ಜನಸಾಗರ ಮೆರೆದಿದ್ದಾರೆ ಅಂತ ನೋಡ್ಬೋದು ನೀವು. ಪ್ರತಿ ವರ್ಷ ಕೂಡ ಇದೇ ಥರನೇ
ಜನಸಾಗರ ಸೇರಿರ್ತಾರೆ ಕನ್ನಡಿಗರ ಸಂಭ್ರಮಕ್ಕೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಾವು ನಮ್ಮ ಅಂಬರೀಷ್ ಸರ್ಗೆ. ತುಂಬನೇ ಥ್ಯಾಂಕ್ಸ್. ಯಾಕಂದರೆ ಇಷ್ಟೊಂದು ಸಿಂಗರ್ಸ್ನ ಕರೆಸ್ತಾರೆ ಪ್ರತಿ ವರ್ಷ ಕೂಡ ಅಷ್ಟೇ. ಹಾಗೆ ಈ ಸರಿ ತುಂಬ ಸ್ಪೆಷಲ್ ಅಂದರೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ ಕರೆಸಿದ್ದಾರೆ. ತುಂಬನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ನನಗೆ ಫೇವ್ರೇಟ್ ಹೀರೋ ಅಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ನನಗಂತೂ ತುಂಬನೇ ಖುಷಿ ಆಯಿತು. ಸ್ಟೇಜ್ ಮೇಲೆ ಹೋಗಿ ಅವ್ರ ಜೊತೆ ಒಂದು ಫೋಟೋ ತೊಗೊಂಡು ಬಂದಿದ್ದೀನಿ. ತುಂಬನೇ ಖುಷಿ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನಿಮಗೂ ಕೂಡ ಇದೇ ಥರ ಖುಷಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ರವಿ ಸರ್, ನಿಮ್ಮ ಬಯೋಗ್ರಫಿನ ಸಿನಿಮಾ ಮಾಡೋದಾದ್ರೆ ಆ ಸಿನಿಮಾ ಇವತ್ತಿನ ಯಾವ ಡೈರೆಕ್ಟರ್ ಮಾಡಬಹುದು ಅಂಡ್ ಯಾರು ರವಿಚಂದ್ರನ್ ಸರ್? ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್ ಫ್ರೆಂಡ್ಸ್. ಪಾರ್ಟ್ 2 ವಿಡಿಯೋ ಬರುತ್ತೆ. ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ನನ್ನ ವಿಡಿಯೋನ ಫಾಲೋ ಮಾಡಿ ಫ್ರೆಂಡ್ಸ್. ಈ ಸರಿ ಯಾರೆಲ್ಲ ಸಿಂಗರ್ಸ್ ಬಂದಿದ್ರಂತ ಪಾರ್ಟ್ 1 ನೋಡಿರ್ತೀರ. ಪಾರ್ಟ್ 2 ಅಲ್ಲಿ ಯಾರೆಲ್ಲ ಸಿಂಗರ್ಸ್ ಬರ್ತಾರಂತ ಮಿಸ್ ಮಾಡ್ದಂಗೆ ಈ ವಿಡಿಯೋ ನೋಡಿ.